ಇವತ್ತು ನಾವು ಬೆಳಗ್ಗೆ ಎದ್ದು ಎಲ್ಲರೂ ಸೇರ್ಕೊಂಡು ಈರುಳ್ಳಿನ ಕಿತ್ತಾಕಿದ್ವಿ. ಕಿತ್ತಿರೋ ಈರುಳ್ಳಿನ ನಾನು ಈ ಕಡೆ 2 ಬ್ಯಾಗ್ ಜೋಡಿಸ್ಕೊಂಡೆ. ಬ್ಯಾಗ್ಗಳನ್ನೆಲ್ಲ ಮನೆಗೆ ಸಾಗಿಸಿದ್ಮೇಲೆ ಇವಾಗ ಕೆಲಸ ಇರೋದು ಕ್ಲೀನ್ ಮಾಡೋದೇ ಒಂದು ಕೆಲಸ. ಯಾವ ತರ ಕ್ಲೀನ್ ಮಾಡ್ಬೇಕಂದ್ರೆ ಸುತ್ತಿರೋ ಹಣ್ಣುಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಮೇಲೆ ಸುಳಿಯಾಗಿರೋ ಸುರಿನೆಲ್ಲ ಕಿತ್ತಾಕ್ಬೇಕು. ನಾವು ಒಂದ್ ಬ್ಯಾಗ್ ಕ್ಲೀನ್ ಮಾಡೋಷ್ಟೊತ್ಕ 1.5 ಅವರ್ ಹಿಡಿತು. ಇನ್ನೊಂದ್ ಬ್ಯಾಗ್ ಉಳ್ದಿತ್ತು ಅಂದ್ಬಿಟ್ಟು ಅದನ್ನ ಆಮೇಲೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಾವು ತೋಟದಕ್ಕೆ ಹೋದ್ವಿ. ತೋಟದ ಕೆಲಸ ಏನಪ್ಪ ಅಂದ್ರೆ ಸೊರೆಕಾಯಿನ ಕೊಯ್ಬೇಕಾಗಿತ್ತು. ಕಾಯೆಲ್ಲ ಕೊಯ್ಕೊಂಡು ಬ್ಯಾಗ್ ಜೋಡಿಸ್ಕೊಂಡು ನಾನು ಒಬ್ಬನ ಎತ್ಕೊಂಡೋಗಿದ್ದೆ ಎಚ್ ಕ್ರಾಸ್ ಅಂತ ಕಡೆ. ಎಚ್ ಕ್ರಾಸ್ ಆಗ ಕಾಯಿಗಳೆಲ್ಲ ಕೊಟ್ಬಿಟ್ಟು ನಾನು ಒಬ್ಬನ ಸೀದಾ ಮನೆ ಕಡೆ ಬಂದ್ವಿ. ಯಾಕಂದ್ರೆ ಇನ್ನೊಂದ್ ಬ್ಯಾಗ್ ಈರುಳ್ಳಿ ಕ್ಲೀನ್ ಮಾಡೋದಿತ್ತು. ಕ್ಲೀನ್ ಎಲ್ಲ ಮಾಡಿದ್ದಾದ್ಮೇಲೆ ನಾವು ತೂಕ ಹಾಕಿ 1/4 kg ಕಟ್ಟಿಗೆ ಕಟ್ಟಬೇಕು. ನಾನು 20 ಗ್ರಾಮ್ ಎಕ್ಸ್ಟ್ರಾ ಆಗ್ತಾ ಇದೆ, ಯಾಕಂದ್ರೆ ಅಲ್ಲಿ ಹೋಗೋಷ್ಟೊತ್ತಿಗೆ ಆರೋಶಿ ಬತ್ತಿತ್ತಂತ. ಈ ತರ ಕಟ್ಟಿಗೆ ಕಟ್ಕೊಂಡು ಒಂದೇ ಕಿತ ನಾವು ಬ್ಯಾಗ್ ಜೋಡಿಸ್ಕೊಂಡ್ವಿ. ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂದ್ಬಿಟ್ಟು ನಾನು ರೆಡಿ ಆಗಿ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಟಿನ್ ಫ್ಯಾಕ್ಟ್ರಿನಾಗ ಮೆಟ್ರೋ ಹಾಕಿ ಚಿಕ್ಕಪೇಟೆಗೆ ಇಳ್ಕೊಂಡು ನಾನು SP ರೋಡ್ ಕಡೆ ಬಂದೆ. SP ರೋಡ್ ಕೆಲಸ ಏನಪ್ಪಾ ಅಂದ್ರೆ ನನ್ನ ಲ್ಯಾಪ್ಟಾಪ್ ಮದರ್ ಬೋರ್ಡ್ ಆಗಿತ್ತು, ಅದನ್ನ ರೆಡಿ ಮಾಡ್ಸೋಣ ಅಂತ ನಾನು SP ರೋಡ್ ಬಂದೆ. ಅವ್ರು ಒಂದೇ ದಿನಕ್ಕೆ ರೆಡಿ ಆಗಲ್ಲ, ಬುಧವಾರ ರೆಡಿ ಆಗಿರುತ್ತೆ ಬಾ ಅಂತ ಹೇಳಿದ್ರು. ನಾನ್ ನಗರಪೇಟೆಯಿಂದ ನಡ್ಕೊಂಡೆ ಟೌನ್ ಹಾಲ್ ಕಡೆ ಬಂದೆ, ಯಾಕಂದ್ರೆ ನಮ್ ರೂಟ್ ಬಸ್ಗಳು ಅಲ್ಲಿ ಸಿಗ್ತವೆ. ಡೈರೆಕ್ಟ್ ಚಿಂತಾಮಣಿ ರೂಟ್ ಬಸ್ ಸಿಕ್ತು. ನಾನ್ ನಮ್ಮೂರಾಗ ಹೇಳ್ಕೊಂಡು ನಾನ್ ಮನೆ ಕಡೆ ಹೋದೆ. ಅಂದಂಗೆ ಹೊಸಕೋಟೆಯಿಂದ ನಮ್ಮೂರ್ ಗಂಟನು ಮಳೆ ಬಿದ್ದಿತ್ತು. ನಿಮ್ಮೂರಾಗ ಏನಾದ್ರು ಮಳೆ ಬಿದ್ದಿದ್ರೆ ಒಂದು ಕಮೆಂಟ್ ಹಾಕಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಒಂದು ಫಾಲೋ ಮಾಡ್ಕೊಳ್ಳಿ ಅಷ್ಟೇ.